Hello my dear students, welcome to Digital Learning, Department of Collegiate Education. This is Mamta, Assistant Professor working in Government First Grade College for Women, Tumkur. Today you are going to understand one of the very important and also the interesting concept, that is meaning and features of monopolistic competition, which is in the subject market behavior and cost analysis. Okay, before understanding the meaning and features of monopolistic competition, let us see some pictures. Okay, ಇವೆಲ್ಲ ಏನು ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣಕ್ಕೆ ಗೊತ್ತಾಗುತ್ತೆ. ನಮ್ಮೆಲ್ಲರಿಗೂ ತುಂಬ ಇಷ್ಟವಾದಂಥ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್. ನೀವು ಕೇಳ್ಬೋದು, ಕರೋನಾ ಲಾಕ್ಡೌನ್ ಟೈಮ್ನಲ್ಲಿ ಎಲ್ಲ ಹೋಟೆಲ್ಸು ಕ್ಲೋಸ್ ಆಗಿದೆ, ಆದರೂ ನೀವು ಯಾಕೆ ಮೇಡಮ್ ಈ ಥರ ಈ ಪಿಕ್ಚರ್ಸ್ ತೋರಿಸ್ತಾ ಇದ್ದೀರಾ ಅಂತ ನೆಕ್ಸ್ಟ್ ಅದಕ್ಕೆ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್ ಇದು ಅಷ್ಟೇ ನಮಗೆಲ್ಲ ತುಂಬ ಇಷ್ಟ ಆಗಿರೋವಂಥದ್ದು ಶಾಪಿಂಗ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರತಿದಿನ ನಾವು ದಿನನಿತ್ಯ ಯೂಸ್ ಮಾಡೋವಂಥ ಎಲ್ಲ ಪ್ರಾಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸೋಪ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್, ಟೆಲಿವಿಷನ್, ಆ್ಯಂಡ್ ಆಲ್ಸೋ ದೀಸ್ ಆರ್ ಆಲ್ಸೋ ಸಮ್ ರೆಸ್ಟೋರೆಂಟ್ಸ್, ಬುಕ್ಸ್, ಪೆನ್ಸ್, ಕಾರ್ಡ್ಸ್, ಎಕ್ಸೆಟ್ರಾ. ಆ್ಯಂಡ್ ದೀಸ್ ಆರ್ ಆಲ್ ಸಮ್ ಟಿ ವಿ ಪ್ರೋಗ್ರಾಮ್ಸ್ ಅಲ್ವಾ. ಇವಾಗೆಲ್ಲ ಲಾಕ್ಡೌನ್ ಟೈಮ್ನಲ್ಲಿ ಜಾಸ್ತಿ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಟಿ ವಿನಲ್ಲಿ ಕೆಲವೊಂದು ಬೇಕಾದಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರುತ್ತೆ, ಅಥವಾ ಯೂಸ್ಲೆಸ್ ಪ್ರೋಗ್ರಾಮ್ಸೂ ಬರ್ತಾ ಇರುತ್ತೆ. ಹಾಗಾಗಿ ಒಳ್ಳೆ ಪ್ರೋಗ್ರಾಮ್ಸ್ನ ನೋಡಿ ನಮ್ಮ ನಾಲೆಜ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಈಗ ಈ ಎಲ್ಲ ಪಿಕ್ಚರ್ಸ್ನ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ? ನೀವೀಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು, ಮೊನೋಪಲಿ ಅಂದರೆ ಏನು ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗಿದೆ. ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅಂದರೆ, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್. ಏನು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದರೆ, ಇಟ್ ರೆಫರ್ಸ್ ಟು ದ ನಂಬರ್ ಆ್ಯಂಡ್ ಸೈಜ್ ಡಿಸ್ಟ್ರಿಬ್ಯೂಷನ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್ ಫಾರ್ ಎ ಗೂಡ್ಸ್ ಆರ್ ಸರ್ವೀಸಸ್ ಅಂತ ಹೇಳ್ತಾರೆ. ಈಗ ನಾವು ಮಾರ್ಕೆಟ್ ಸ್ಟ್ರಕ್ಚರ್ನಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಮಾರ್ಕೆಟ್ಸ್ ಬರುತ್ತೆ. ಅದರಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಒಂದು, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಡಿಯೋಪಲಿ, ಆಲಿಗೋಪಲಿ, ಇಷ್ಟು ಥರ ಮಾರ್ಕೆಟ್ ಸ್ಟ್ರಕ್ಚರ್ ಇದೆ. ಈಗಾಗಲೇ ನೀವು ಪ್ರೀವಿಯಸ್ ವಿಡಿಯೋ ನೋಡಿರೋದಾದರೆ ಅದರಲ್ಲಿ ನಿಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ನಲ್ಲಿ ಯಾವ ಥರ ಪ್ರಾಡಕ್ಟ್ ಬರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು, ಅಲ್ಲಿ ಯಾವ ಥರ ಗೂಡ್ಸ್ ಸೆಲ್ ಮಾಡ್ತಾರೆ, ಮತ್ತು ಅಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಯಾವ ರೀತಿ ಇರುತ್ತೆ, ಪ್ರಾಡಕ್ಟು ಹೋಮೋಜೀನಿಯಸ್ ಆಗಿರುತ್ತಾ, ಡಿಫ್ರೆನ್ಷಿಯೇಷನ್ ಆಗಿರುತ್ತಾ, ಇದೆಲ್ಲ ನೀವು ಅಲ್ಲಿ ಅರ್ಥ ಮಾಡ್ಕೊಂಡಿರ್ತೀರ. ಮೊನೋಪಲಿ ಅಂದರೆ ಏನು ಅಂದ್ಬಿಟ್ಟು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ನಿಮಗೆ. ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು? ಇಟ್ ರೆಫರ್ಸ್ ಟು ದ ನಂಬರ್ ಆ್ಯಂಡ್ ಸೈಜ್ ಡಿಸ್ಟ್ರಿಬ್ಯೂಷನ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಎಷ್ಟು ಜನ ಬೈಯರ್ಸ್ ಇದ್ದಾರೆ, ಎಷ್ಟು ಜನ ಸೆಲ್ಲರ್ಸ್ ಇದ್ದಾರೆ ಮಾರ್ಕೆಟ್ಗೆ ಒಂದು ಪ್ರಾಡಕ್ಟ್ಗೆ. ಆ ಪ್ರಾಡಕ್ಟು ಹೋಮೋಜೀನಿಯಸ್ ಪ್ರಾಡಕ್ಟಾ ಅಥವಾ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸಾ? ಪರ್ಫೆಕ್ಟ್ ಕಾಂಪಿಟೇಷನ್ನಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಾಡಕ್ಟ್ಸು ಹೋಮೋಜೀನಿಯಸ್ ಪ್ರಾಡಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ರೈಸ್ ಅಥವಾ ರಾಗಿ, ವೀಟ್, ಈ ಥರದ್ದೆಲ್ಲನೂ ಯಾವುದಕ್ಕೆ ಬರುತ್ತೆ? ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಬರುತ್ತೆ. ಅಂದರೆ ಪ್ರಾಡಕ್ಟನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಇದು ಕ್ಯಾರೆಟ್, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ನ ನೋಡಿದ್ರೆ ಇದು ಎ ಅನ್ನೋ ಸೆಲ್ಲರ್ದು ಕ್ಯಾರೆಟಾ ಅಥವಾ ಇದು ಬಿ ಅನ್ನೋ ಸೆಲ್ಲರ್ದು ಕ್ಯಾರೆಟಾ ಅಂತ ಅಂದ್ಬಿಟ್ಟು ನಮಗೆ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಅಲ್ಲಿ ನಾವೇನಂತೀವಿ, ಹೋಮೋಜೀನಿಯಸ್ ಪ್ರಾಡಕ್ಟ್ಸ್ನ ನಾವಲ್ಲಿ ಸೆಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ದ ನೇಚರ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್. ಯಾವ ರೀತಿ ನಾವಲ್ಲಿ ಆ ಒಂದು ಬಿಸ್ನೆಸ್ನ ಆ ಒಂದು ಮಾರ್ಕೆಟ್ಗೆ ಎಂಟ್ರಿ ಆಗ್ಬೋದು ಅಥವಾ ಯಾವ ರೀತಿ ಎಕ್ಸಿಟ್ ಆಗ್ಬೋದು ಅಂತ. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನಾವು ಹೇಳೋದಾದ್ರೆ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತ ಅಂತೀವಿ. ಅಂದರೆ ಯಾರು ಬೇಕಾದರೂ ಅಲ್ಲಿರೋಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಇಲ್ಲ ಲಾಸ್ ಆಯಿತು ಅಂತಂದರೆ ಬೇಕಂದರೆ ಎಕ್ಸಿಟು ಆಗ್ಬೋದು ಈಸಿಯಾಗಿ. ಆದರೆ ಮೊನೋಪಲಿನಲ್ಲಿ ದೆರ್ ಈಸ್ ರೆಸ್ಟ್ರಿಕ್ಟೆಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಮೊನೋಪಲಿಗೆ ಎಕ್ಸಾಂಪಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ರೈಲ್ವೇಸ್ ಆಗಿರ್ಬೋದು, ಅಥವಾ RBI ಮಿಂಟ್ ಮನಿನ, ಕರೆನ್ಸಿನ ಪ್ರಿಂಟ್ ಮಾಡುತ್ತಲ್ಲ, ಅದೆಲ್ಲ ಯಾವುದಕ್ಕೆ ಬರುತ್ತೆ? ಮೊನೋಪಲಿಗೆ ಬರುತ್ತೆ. ನೀವೆಲ್ಲನೂ ಆ ಥರ ಕರೆನ್ಸಿನ ಪ್ರಿಂಟ್ ಮಾಡೋದಕ್ಕೆ ಆ ಬಿಸ್ನೆಸ್ನ ಮಾಡೋಕ್ಕೆ ಸಾಧ್ಯನಾ? 100% ಸಾಧ್ಯ ಇಲ್ಲ. ಮಾಡಿದ್ರೆ ಅದು ಇಲ್ಲೀಗಲ್ ಆಗುತ್ತೆ, ಫೇಕ್ ಮನಿ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಮೊನೋಪಲಿನಲ್ಲಿ ಎಂಟ್ರಿ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಅದೇ ಪರ್ಫೆಕ್ಟ್ ಕಾಂಪಿಟೇಷನ್ನಲ್ಲಿ ಅಥವಾ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ನಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ ಅಂತ ಹೇಳ್ಬೋದು.
ಈ ಥರ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಒಂದು ಪರ್ಟಿಕ್ಯುಲರ್ ಮಾರ್ಕೆಟಲ್ಲಿ ಎಷ್ಟು ಜನ ಬೈಯರ್ಸ್ ಇದ್ದಾರೆ, ಎಷ್ಟು ಜನ ಸೆಲ್ಲರ್ಸ್ ಇದ್ದಾರೆ, ಅಲ್ಲಿ ಸೇಲ್ ಮಾಡೋಂಥ ಪ್ರಾಡಕ್ಟು ಹೋಮೋಜಿನಿಯಸ್ ಪ್ರಾಡಕ್ಟಾ ಅಥವಾ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟಾ, ಅಥವಾ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ಗೆ ಎಂಟ್ರಿ ಫ್ರೀ ಆಗಿರುತ್ತಾ, ಅಂದರೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತಾ ಅಥವಾ ರೆಸ್ಟ್ರಿಕ್ಷನ್ಸ್ ಇರಲ್ವಾ, ಅಥವಾ ಯಾವ ರೀತಿ ನಾವು ಅಲ್ಲಿ ಎಂಟ್ರಿ ಆಗ್ಬೋದು ಅಂತ ಹೇಳೋದಕ್ಕೆ ನಾವು ಏನು ಹೇಳ್ತೀವಿ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆ, ಈಗ ನಿಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು, ಮೊನೋಪಲಿ ಅಂದರೆ ಏನು ಅಂದ್ಬಿಟ್ಟು ಗೊತ್ತಾಗಿದೆ. ಈಗ ನಾವು ನೆಕ್ಸ್ಟು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂದರೆ ಏನು ಅಂತ ಅಂದ್ಬಿಟ್ಟು ಹೇಳೋಣ. ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂದರೆ ಏನು ಅಂತ ಅಂದರೆ, ಈಗ ನಾನು ನೋಡಿ ಇಲ್ಲೆಲ್ಲ ಎಕ್ಸಾಂಪಲ್ಸ್ನ ತೋರಿಸ್ದೆ. ಅಂದರೆ ಪ್ರತಿದಿನ ನಾವು ಎಷ್ಟೊಂದು ರೆಸ್ಟೋರೆಂಟ್ಸ್ ಇರುತ್ತೆ, ಒಂದೇ ರೆಸ್ಟೋರೆಂಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಲ್ ಓವರ್ ನಮ್ಮ ಊರಲ್ಲಾಗಿರ್ಬೋದು ಅಥವಾ ನಮ್ಮ ಸಿಟಿನಲ್ಲಾಗಿರ್ಬೋದು ಅಥವಾ ನಮ್ಮ ಸ್ಟೇಟಲ್ಲಾಗಿರ್ಬೋದು ಬೇಕಾದಷ್ಟು ರೆಸ್ಟೋರೆಂಟ್ಸ್ ಇರುತ್ತೆ ಅಲ್ವಾ. ಈ ಥರ ರೆಸ್ಟೋರೆಂಟ್ಸ್ ಆಗಿರ್ಬೋದು ಅಥವಾ ಈ ಥರ ಶಾಪಿಂಗ್ ಮಾಲ್ಸ್ ಆಗಿರ್ಬೋದು ಅಥವಾ ಬಟ್ಟೆ ವ್ಯಾಪಾರ ಮಾಡುವಂಥ ಯಾವುದೇ ಅಂಗಡಿಗಳಾಗಿರ್ಬೋದು ಅಥವಾ ನಾವು ಡೈಲಿ ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ಯೂಸ್ ಮಾಡುವಂಥ ಬೇಕಾದಷ್ಟು ಪ್ರಾಡಕ್ಟ್ಸು, ಈ ಎಲ್ಲ ಪ್ರಾಡಕ್ಟ್ಸು ಮತ್ತು ಟಿ ವಿ ಶೋಸ್, ಟಿ ವಿ ಪ್ರೋಗ್ರಾಮ್ಸ್ ಅಂತಲೂ ಹೇಳ್ಬೋದು. ಈ ಎಲ್ಲ ಪ್ರೋಗ್ರಾಮ್ಸು ಯಾವುದ್ರಲ್ಲಿ ಬರುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂದರೆ ಏನು, ಇಟ್ ಈಸ್ ಎ ಮಾರ್ಕೆಟ್ ಸ್ಟ್ರಕ್ಚರ್ ಇನ್ ವಿಚ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸೆಲ್ಲರ್ಸ್ ಸೆಲ್ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ವಿಚ್ ಆರ್ ಕ್ಲೋಸ್ ಬಟ್ ನಾಟ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಒನ್ ಅನದರ್ ಅಂತ ಹೇಳ್ತಾರೆ. ಅಂದರೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮಾರ್ಕೆಟ್ ಸ್ಟ್ರಕ್ಚರ್. ಇಲ್ಲಿ ಎಷ್ಟು ಜನ ಸೆಲ್ಲರ್ಸ್ ಇರ್ತಾರೆ, ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸೆಲ್ಲರ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೋಟೆಲ್ಸ್ ಅಂತಲೇ ಹೇಳಿದೆ, ಎಷ್ಟು ಜನ ಹೋಟೆಲ್ನ ಇಟ್ಕೊಂಡಿರ್ತಾರೆ, ಎಷ್ಟೊಂದು ಜನ ಹೋಟೆಲ್ನ ಇಟ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಲಾರ್ಜ್ ನಂಬರ್ ಅಂತ ಅಂತೀವಿ. ಓವರ್ ಆಲ್ ಮಾರ್ಕೆಟ್ನ ಕಂಪೇರ್ ಮಾಡಿದ್ರೆ ಈ ಸೆಲ್ಲರ್ಸು ಸ್ಮಾಲ್ ಸ್ಕೇಲಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಂಗಾಗಿ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಂಬರು ಲಾರ್ಜ್ ಆಗಿರುತ್ತೆ, ಜಾಸ್ತಿ ಜನ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಎಂಟರ್ ಆಗಿರ್ತಾರೆ, ಜಾಸ್ತಿ ಸೆಲ್ಲರ್ಸ್ ಇರ್ತಾರೆ. ಆದರೆ ಓವರ್ ಆಲ್ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಇವರ ಕಾಂಟ್ರಿಬ್ಯೂಷನ್ ಸ್ಮಾಲ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವಿಲ್ಲಿ ಏನು ಹೇಳ್ತೀವಿ, ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಸೆಲ್ ಡಿಫರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್. ಏನು ಡಿಫರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ ಅಂದರೆ, ನಾನು ಆವಾಗಲೇ ಹೇಳಿದೆ ಹೋಮೋಜೀನಿಯಸ್ ಪ್ರಾಡಕ್ಟ್ ಅಂದರೆ ಏನು ಅಂತ. ಹೋಮೋಜೀನಿಯಸ್ ಪ್ರಾಡಕ್ಟ್ ಅಂದರೆ ಒಂದೇ ಥರ ಇರುತ್ತೆ ಪ್ರಾಡಕ್ಟು, ನಾವು ಅದನ್ನು ಡಿಫ್ರೆನ್ಷಿಯೇಟ್ ಅಂದರೆ ಇದು ಯಾರ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇಲ್ಲಿ ಏನಾಗುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಸೆಲ್ ಮಾಡುವಂಥ ಪ್ರಾಡಕ್ಟು ಇದ್ರ ಮೇನ್ ಫೀಚರ್ ಏನು, ಡಿಫರೆನ್ಷಿಯೇಟೆಡ್ ಪ್ರಾಡಕ್ಟ್ ಅಂತ. ಅಂದರೆ ಒಬ್ಬ ಸೆಲ್ಲರ್ ಸೆಲ್ ಮಾಡುವಂಥ ಪ್ರಾಡಕ್ಟು ಇನ್ನೊಬ್ಬ ಸೆಲ್ಲರ್ ಸೆಲ್ ಮಾಡುವಂಥ ಪ್ರಾಡಕ್ಟ್ಗೂ ಸ್ವಲ್ಪ ಜಾಸ್ತಿ ಅಲ್ದಲೇ ಇದ್ರೂ ಸ್ವಲ್ಪನಾದರೂ ಅಲ್ಲಿ ಏನಿರುತ್ತೆ, ಡಿಫ್ರೆನ್ಷಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೋಪ್ ನೋಡ್ಬೋದು, ಎಷ್ಟೊಂದು ಥರ ಸೋಪ್ ಇದೆ. ಆದರೆ ಎಲ್ಲನೂ ಸೋಪ್ಸೆ, ಆದರೆ ಒಂದು ಸೋಪ್ ಇದ್ದಂಗೆ ಒಬ್ಬ ಮ್ಯಾನುಫ್ಯಾಕ್ಚರ್ ಒಬ್ಬ ಸೆಲ್ಲರ್ ಸೆಲ್ ಮಾಡೋಂಥ ಸೋಪ್ಗೂ ಇನ್ನೊಬ್ಬ ಮ್ಯಾನುಫ್ಯಾಕ್ಚರರ್ ಸೆಲ್ ಮಾಡೋಂಥ ಸೋಪ್ಗೂ ಡಿಫ್ರೆನ್ಷಿಯೇಷನ್ ಇರುತ್ತೆ. ಸೇಮ್ ಆದ್ರೂ ಅದರಲ್ಲಿ ಏನೋ ಒಂದು ಡಿಫ್ರೆನ್ಷಿಯೇಷನ್ ಇದ್ದರೆ ಅಷ್ಟೇ ಅದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಅಲ್ಲಿ ಎಂಟರ್ ಆಗೋದಕ್ಕೆ ಸಾಧ್ಯ ಆಗೋದು. ಹಂಗಾಗಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ದು ಮತ್ತೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತ ಅಂದರೆ ದಟ್ ಈಸ್ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟು ಇಲ್ಲಿ ಏನಾಗಿರುತ್ತೆ, ಸ್ವಲ್ಪನಾದ್ರೂ ಡಿಫ್ರೆನ್ಷಿಯೇಷನ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಸ್, ಒಂದು ಚಾಕ್ಲೇಟ್ ಇದ್ದಂಗೆ ಇನ್ನೊಂದು ಚಾಕ್ಲೇಟ್, ಎಲ್ಲ ಚಾಕ್ಲೇಟ್ಸೇ ಎಲ್ಲನೂ ಸಿಮಿಲರ್ ಆಗಿ ಒಂದೇ ಥರ ಇರ್ಬೋದು, ಆದರೆ ಟೇಸ್ಟು ಅಥವಾ ಒಂದು ಪ್ರಾಡಕ್ಟು ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ವಿಚ್ ಆರ್ ಕ್ಲೋಸ್, ತುಂಬ ಕ್ಲೋಸ್ ಇರುತ್ತೆ. ತುಂಬ ಡಿಫ್ರೆನ್ಷಿಯೇಷನ್ ಅಂದಿದ ತಕ್ಷಣ ತುಂಬ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಅಂತ ಏನಿಲ್ಲ. ದೇ ಆರ್ ಕ್ಲೋಸ್ ಬಟ್ ನಾಟ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಒನ್ ಅನದರ್. ಎಲ್ಲನೂ ಕ್ಲೋಸ್ ಆಗಿರುತ್ತೆ, ಸಿಮಿಲರ್ ಆಗಿರುತ್ತೆ, ಆದರೆ ಅದಕ್ಕದು ಪರ್ಫೆಕ್ಟಾಗಿ ಸಬ್ಸ್ಟಿಟ್ಯೂಟ್, ಅದ್ರ ಬದಲು ಇದು ಪರ್ಫೆಕ್ಟಾಗಿ ಅದನ್ನೇ ಯೂಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಫೀಚರ್ಸ್ ಇರೋಂಥ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಏನಂತಾರೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ಸ್ ಏನು ಹೇಳ್ಬೋದು, ನಾನು ಸ್ಟಾರ್ಟಿಂಗ್ ನಿಮ್ಗೆ ತೋರಿಸಿದ್ನಲ್ಲ, ರೆಸ್ಟೋರೆಂಟ್ಸ್ ಆಗಿರ್ಬೋದು ಅಥವಾ ಶಾಪಿಂಗ್ ಮಾಲ್ಸ್ ಆಗಿರ್ಬೋದು ಅಥವಾ ಪ್ರತಿದಿನ ನಾವು ಯೂಸ್ ಮಾಡೋಂಥ ಟೂತ್ ಪೇಸ್ಟ್ ಆಗಿರ್ಬೋದು, ಟೆಲಿವಿಷನ್ಸ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಪ್ರೆಷರ್ ಕುಕ್ಕರ್ಸ್ ಆಗಿರ್ಬೋದು, ಈ ಪೆನ್ಸಿಲ್, ಬುಕ್ಸ್, ಈ ಥರ ಪ್ರತಿಯೊಂದು ಪ್ರಾಡಕ್ಟು ನಾವು ಮೆಜಾರಿಟಿ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ಮೇಜರ್ ಪ್ರಾಡಕ್ಟ್ಸ್ ಎಲ್ಲನೂ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ಈಗ ವಾಟ್ ಆರ್ ದ ಫೀಚರ್ಸ್ ಆಫ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಮತ್ತು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ದು ಏನೇನು ಫೀಚರ್ಸು ಅಂತ ಅಂದ್ಬಿಟ್ಟು ಈಗ ನೋಡ್ತಾ ಹೋಗೋಣ ಒನ್ ಬೈ ಒನ್. ಫಸ್ಟ್ ಪಾಯಿಂಟ್, ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ದ ಫರ್ಮ್ಸ್. ಇಲ್ಲಿ
ಜಾಸ್ತಿ ಫರ್ಮ್ಸು ಇರುತ್ತೆ. ಒಂದು ಅಥವಾ ಒಂದೇ ಒಂದು ಫರ್ಮ್ ಇತ್ತು ಅಂದರೆ ಮೊನೋಪಲಿ ಅಂತಾರೆ, ಎರಡು ಫರ್ಮ್ ಇತ್ತು ಅಂದರೆ ಡ್ಯೂಓಪಲಿ ಅಂತಾರೆ, ಸ್ಮಾಲ್ ನಂಬರ್ ಆಫ್ ಫರ್ಮ್ಸ್ ಇತ್ತು ಅಂದರೆ ಆಲಿಗೋಪಲಿ ಅಂತಾರೆ, ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಇತ್ತು ಅಂತ ಅಂದರೆ ಅದಕ್ಕೇನಂತಾರೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂತ ಅಂತಾರೆ ಅಲ್ವಾ. ಅದೇ ಥರನೇ ಇಲ್ಲಿ ಅಂಡರ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ದ ನಂಬರ್ ಆಫ್ ಫರ್ಮ್ಸ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ಸ್ ವಿಲ್ ಬಿ ಲಾರ್ಜ್. ಫರ್ಮ್ಸ್ ನಂಬರ್ ಆಫ್ ಫರ್ಮ್ಸು ಇಲ್ಲಿ ಲಾರ್ಜ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ಜನ ಹೋಟ್ಲ್ ಇಟ್ಕೊಂಡಿರೋರು ಇದ್ದಾರೆ, ಎಷ್ಟು ಜನ ರೆಸ್ಟೋರೆಂಟ್ ಇಟ್ಕೊಂಡಿರೋರು ಇದ್ದಾರೆ ಅಂತ ಅಂದರೆ ನಾವು ಹೇಳೋಕ್ಕೆ ಆಗಲ್ಲ. ಎಷ್ಟೊಂದು ಫರ್ಮ್ಸ್ ಇದೆ, 500, 1000, 1500 ಈ ಥರ ಹೇಳ್ಬೋದು. ಹಂಗಾಗಿ ನಂಬರ್ ಆಫ್ ಫರ್ಮ್ಸ್ ಮೇನ್ ಇಂಪಾರ್ಟೆಂಟ್ ಫೀಚರ್ ಏನು, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ದು ಇಂಪಾರ್ಟೆಂಟ್ ಫೀಚರ್ಸ್ ಏನಂತ ಅಂದರೆ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಇನ್ ದ ಮಾರ್ಕೆಟ್ ಆ್ಯಂಡ್ ದ ಸೈಜ್ ಆಫ್ ಈಚ್ ಫರ್ಮ್ ಈಸ್ ಸ್ಮಾಲ್. ಅಂದರೆ ಇಡೀ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಫರ್ಮ್ದು ಸೈಜು ಸ್ಮಾಲ್ ಅಂತ ಹೇಳ್ಬೋದು. ಇಡೀ ಕಸ್ಟಮರ್ಸ್ ಅಷ್ಟೂ ಜನ ಕಸ್ಟಮರ್ಸ್ನೂ ನಾವು ಕಂಪೇರ್ ಮಾಡಿದ್ರೆ ಇವ್ರು ಸರ್ವ್ ಮಾಡ್ತಾ ಇರುವಂಥ ಕಸ್ಟಮರ್ಸು ಸ್ಮಾಲ್ ನಂಬರ್ ಆಫ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ನಾವೇನು ಹೇಳ್ತೀವಿ, ದ ಸೈಜ್ ಆಫ್ ದ ಫರ್ಮ್ ಈಸ್ ಸ್ಮಾಲ್ ಆ್ಯಂಡ್ ನೋ ಇಂಡಿವಿಜುವಲ್ ಫರ್ಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಒಂದು ಇಂಡಿವಿಜುವಲ್ ಫಾರ್ಮು ಮಾರ್ಕೆಟ್ ಪ್ರೈಸ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಇರುತ್ತೆ, ಆ ಒಂದು ಫಾರ್ಮು ಪ್ರೈಸ್ನ ಜಾಸ್ತಿ ಮಾಡಿದ ತಕ್ಷಣ ಯಾವುದೇ ರೀತಿಯಾದ ಎಫೆಕ್ಟ್ ಆಗಲ್ಲ, ಅಲ್ಲಿ ಬರೋವಂಥ ಕಸ್ಟಮರ್ಸ್ ಕಡಿಮೆ ಆಗ್ಬೋದು, ಆದರೆ ಇಡೀ ಮಾರ್ಕೆಟ್ ಮೇಲೆ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸು ಆಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಇಂಡಿವಿಜುವಲ್ ಫಾರ್ಮಿಂದ ಮಾರ್ಕೆಟ್ ಪ್ರೈಸ್ ಮೇಲೆ ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸು ಆಗಲ್ಲ. ಇವ್ರ ಪ್ರೈಸ್ ಕಡಿಮೆ ಆದರೂ ಮಾಡಲಿ ಅಥವಾ ಜಾಸ್ತಿ ಆದರೂ ಮಾಡಲಿ, ಇಡೀ ಮಾರ್ಕೆಟ್ ಮೇಲೆ ಅದ್ರದ್ದು ಇನ್ಫ್ಲೂಯೆನ್ಸ್ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಜಾಸ್ತಿ ಆಗಿ ಕಸ್ಟಮರ್ಸ್ ಬರ್ದಲೇ ಇದ್ದರೆ ಅವರೇ ಲಾಸ್ನ ಫೇಸ್ ಮಾಡಬೇಕಾಗತ್ತೆ. ಇಡೀ ಓವರಾಲ್ ಮಾರ್ಕೆಟ್ಗೆ ಏನೂ ಆಗಲ್ಲ ಪ್ರಾಬ್ಲಮ್ಮು. ಅಥವಾ ಪ್ರೈಸ್ ಏನಾನ ಕಡಿಮೆ ಆಗಿ ಅವ್ರ ಪ್ರಾಫಿಟ್ ಜಾಸ್ತಿ ಮಾಡಿಕೊಂಡು, ಆ ಪ್ರೈಸ್ ಕಡಿಮೆ ಆಗಿ ಜಾಸ್ತಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಿಕೊಂಡು ಪ್ರಾಫಿಟ್ ಜಾಸ್ತಿ ಆಯಿತು ಅಂದರೆ ಆ ಪ್ರಾಫಿಟ್ನ ಇವ್ರು ಎಂಜಾಯ್ ಮಾಡ್ಬೋದು. ಆದರೆ ಅದರಿಂದ ಇಡೀ ಓವರಾಲ್ ಮಾರ್ಕೆಟ್ಗೆ ಜಾಸ್ತಿ ಏನು ಇನ್ಫ್ಲೂಯೆನ್ಸ್ ಆಗಲ್ಲ. ಅದಕ್ಕೋಸ್ಕರ ನೋ ಇಂಡಿವಿಜುವಲ್ ಫರ್ಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. ಓಕೆ, one of the feature is existence of large number of small firms and no individual firm can influence the market price. And next point is product differentiation. This is also one of the very most important feature of monopolistic competition, that is differentiated products. The products which are sold here is totally differentiated products. They might differ according to brand name. For example, ನೀವು ಯಾವುದೇ ಒಂದು ಕ್ಲಾತ್ ಆದರೂ ತೊಗೊಳ್ಳಿ, ಅಥವಾ ಯಾವುದಾದ್ರೂ ನಾವು ಡೈಲಿ ಯೂಸ್ ಮಾಡೋವಂಥ ಟೀ ಪೌಡರ್ ಆಗಿರ್ಬೋದು, ಅಥವಾ ಬಿಸ್ಕಟ್ಸ್ ಆಗಿರ್ಬೋದು, ಇದೆಲ್ಲನೂ, ಅಥವಾ ನಾವು ಡೈಲಿ ಯೂಸ್ ಮಾಡೋವಂಥ ಇವಾಗ MTR ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತೀವಿ, ಅದಾದರೂ ಆಗಿರ್ಬೋದು. ಅಲ್ಲಿ ಏನಾಗಿರುತ್ತೆ, ಏನೋ ಒಂದು ಅಲ್ಲಿ ಡಿಫ್ರೆನ್ಷಿಯೇಷನ್ ಇರ್ಬೋದು. ಏನರಲ್ಲಿ ಡಿಫ್ರೆನ್ಷಿಯೇಷನ್ ಇರುತ್ತೆ, ಒಂದು ಬ್ರ್ಯಾಂಡ್ ನೇಮಿಂದ ಅವ್ರು ಡಿಫ್ರೆನ್ಷಿಯೇಟ್ ಆಗಿರ್ಬೋದು, ಅಥವಾ ಅಪಿಯರೆನ್ಸ್ ತುಂಬ ಚೆನ್ನಾಗಿರ್ಬೋದು, ಅಥವಾ ಕಲರ್, ಅಥವಾ ಶೇಪ್, ಅಥವಾ ಅಡ್ವರ್ಟೈಸಿಂಗ್ ತುಂಬ ಎಫೆಕ್ಟಿವ್ ಆಗಿ ಅಡ್ವರ್ಟೈಸ್ಮೆಂಟ್ನ ಕೊಡ್ಬೋದು, ಅಥವಾ ಪ್ಯಾಕಿಂಗ್ ಮೆಟೀರಿಯಲ್ ಆಗಿರ್ಬೋದು, ಅಥವಾ ಆ ಒಂದು ಪ್ರಾಡಕ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಟೂತ್ ಪೇಸ್ಟ್ ಆಗಿರ್ಬೋದು, ಎಲ್ಲ ಟೂತ್ ಪೇಸ್ಟೇ ಆಗಿದ್ರು ಒಂದು ಟೂತ್ ಪೇಸ್ಟ್ಗೂ ಇನ್ನೊಂದು ಟೂತ್ ಪೇಸ್ಟ್ಗೂ ಡಿಫ್ರೆನ್ಷಿಯೇಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ರ್ಯಾಂಡ್ ಇಮೇಜ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು, ಅಥವಾ ಕಲರ್ ಚೇಂಜ್ ಇರ್ಬೋದು, ಅಥವಾ ಶೇಪ್ ಚೇಂಜ್ ಇರ್ಬೋದು, ಅವ್ರು ಕೊಡುವಂಥ ಅಡ್ವರ್ಟೈಸ್ಮೆಂಟ್ ಎಫೆಕ್ಟಿವ್ ಆಗಿರ್ಬೋದು. ಈ ಥರ ಯಾವುದೋ ಒಂದು ವಿಷಯದಲ್ಲಿ ಏನಾಗಿರುತ್ತೆ, ಪ್ರಾಡಕ್ಟು ಡಿಫ್ರೆನ್ಷಿಯೇಷನ್ ಇರಲೇಬೇಕು. ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಇಲ್ಲ ಅಂತ ಅಂದರೆ ಆ ಒಂದು ಪ್ರಾಡಕ್ಟು ಜಾಸ್ತಿ ದಿನ ಅಲ್ಲಿ ಎಕ್ಸಿಸ್ಟ್ ಆಗೋದಕ್ಕೆ ಅಥವಾ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇರಲ್ಲ. ಹಂಗಾಗಿ ನಾವಿಲ್ಲಿ ಏನು ಹೇಳ್ಬೋದು, ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್. ಪ್ರಾಡಕ್ಟು ಹೋಮೋಜೀನಿಯಸ್ ಆಗಿರಲ್ಲ, ಒಂದೇ ಥರ ಇರಲ್ಲ. ಒಂದು ಕಂಪನಿ ಪ್ರಾಡಕ್ಟ್ಗೂ ಇನ್ನೊಂದು ಕಂಪನಿ ಪ್ರಾಡಕ್ಟ್ಗೂ ಏನಾದರೂ ಚೇಂಜಸ್ಸು ಇದ್ದೇ ಇರುತ್ತೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ. ಆ್ಯಂಡ್ ನೆಕ್ಸ್ಟ್ ಈಸ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ಸ್. ಏನು ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ಸ್ ಅಂತ ಅಂದರೆ ಈ ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ರೆಸ್ಟ್ರಿಕ್ಷನ್ಸ್ ಇದ್ದರೆ ಅದಕ್ಕೆ ರೆಸ್ಟ್ರಿಕ್ಟೆಡ್ ಎಂಟ್ರಿ ಅಂತೀವಿ. ನಾವು ಬೇಕಂದರೆ ಹೋಗಿ ಆ ಒಂದು ಬಿಸ್ನೆಸ್ನ ಮಾಡ್ಬೋದು, ಅದಕ್ಕೆ ಬೇಕಾಗಿರುವಂಥ ಪರ್ಮಿಷನ್ಸ್ ಎಲ್ಲನೂ ಗೌರ್ಮೆಂಟಿಂದ ಎಲ್ಲ ಈಸಿಯಾಗಿ ಸಿಗತ್ತೆ ಅಂತ ಅಂದರೆ ಅದಕ್ಕೆ ಫ್ರೀ ಎಂಟ್ರಿ ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಈಚ್ ಫರ್ಮ್ ಪ್ರೊಡ್ಯೂಸಸ್ ಎ ವೆರಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಫಾರ್ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ಸ್ ಆಫ್ ದ ಪ್ರಾಡಕ್ಟ್. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟು ತುಂಬ ಪಾಪ್ಯುಲರ್ ಆಯಿತು, ತುಂಬ ಹಿಟ್ ಆಯಿತು ಅಂತ ಅಂದರೆ ಏನು ಮಾಡ್ತಾರೆ, ಇನ್ನೊಂದು ಫರ್ಮು ಎಕ್ಸಿಸ್ಟ್ ಆಗುತ್ತೆ. ಅವರು ಅದೇ ಪ್ರಾಡಕ್ಟ್ಗೆ ಸ್ವಲ್ಪ ತುಂಬ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಇರೋಂಥ ಇನ್ನೊಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಏನಾಯಿತು, ಅವ್ರಿಗೆ ಕಾಂಪಿಟೇಟರ್ಸ್ ಅರೈಸ್ ಆದರೂ ಅನ್ನಂಗೂ ಆಯಿತು. ಬೇರೆ ಯಾರು ಬೇಕಾದ್ರೂ ಅಲ್ಲಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅದರಲ್ಲಿ
ಒಂದು ಬಿಸ್ಕತ್ ಕಂಪನಿ ಇದೆ, ಆ ಒಂದು ಕಂಪನಿ ತುಂಬ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಅಂದರೆ ಏನಾಗುತ್ತೆ, ಇನ್ನೊಂದು ಕಂಪನಿನೂ ಏನು ಮಾಡ್ಬೋದು, ಅದೇ ಥರ ಒಂದು ಕಂಪನಿನ ಸ್ವಲ್ಪ ಏನಾದರೂ ಡಿಫ್ರೆನ್ಷಿಯೇಷನ್ನ ಇಟ್ಕೊಂಡು ಇನ್ನೊಂದು ಕಂಪನಿನ ಸ್ಟಾರ್ಟ್ ಮಾಡ್ಬೋದು. ಅವಾಗ ಏನಾಯಿತು, ಫ್ರೀ ಎಂಟ್ರಿ ಅನ್ನಂಗೆ ಆಯಿತು. ಅಂದರೆ ಯಾರಿಗೆ ಎಫಿಷಿಯನ್ಸಿ ಇರುತ್ತೋ ಅವರು ಇದನ್ನು ಬಿಸ್ನೆಸ್ನ ಮಾಡೋದಕ್ಕೆ ಗೌರ್ಮೆಂಟಿಂದ ಈಸಿಯಾಗಿ ಪರ್ಮಿಷನ್ನು ಸಿಗತ್ತೆ ಅಂತ ಹೇಳ್ಬೋದು. ಆನ್ ದ ಕಾಂಟ್ರರಿ, ಇಫ್ ದ ಫರ್ಮ್ ಫೇಸಸ್ ದ ಪ್ರಾಬ್ಲಮ್ ಆಫ್ ಅಬ್ಸಾಲಸೆನ್ಸ್ ಇಟ್ ಮೇ ಫೋರ್ಸ್ ಟು ಗೋ ಔಟ್ ಆಫ್ ದ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಅಕಸ್ಮಾತ್ ಏನಾದರೂ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಆದರೆ ನಾವು ಅಪ್ಡೇಟ್ ಆಗೋದಕ್ಕೆ ಸಾಧ್ಯ ಇರಲ್ಲ, ಅಥವಾ ಹೊಸ ಹೊಸ ಇನ್ನೋವೇಷನ್ಸ್ನ ನಾವು ಮಾಡ್ತಾ ಇರಲ್ಲ ಅಂತ ಅಂದ್ಕೊಳ್ಳಿ. ನಮ್ಮ ಪ್ರಾಡಕ್ಟ್ ಏನಾದರೂ ಅಬ್ಸಾಲೆಸೆನ್ಸ್ ಆಯಿತು ಅಂತ ಅಂದರೆ ನಾವು ಅನಿವಾರ್ಯವಾಗಿ ಲಾಸ್ ಆಗುತ್ತೆ, ನಮ್ಮ ಪ್ರಾಡಕ್ಟ್ನ ಯಾರು ತೊಗೊಳಲ್ಲ, ಅವಾಗ ಅನಿವಾರ್ಯವಾಗಿ ಈ ಇಂಡಸ್ಟ್ರಿಯಿಂದನೇ ಆಚೆ ಹೋಗುವಂಥ ಸಂದರ್ಭ ಬರುತ್ತೆ. ಅದಕ್ಕೆ ಎಕ್ಸಿಟ್ ಆಫ್ ದ ಫರ್ಮ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲೇನಾಯಿತು, ಈ ಒಂದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಪ್ರಾಫಿಟ್ ಇದೆ ಅಂತ ಅಂದರೆ ಕಾಂಪಿಟೇಟರ್ಸು ಅದೇ ಥರ ಪ್ರಾಡಕ್ಟ್ ಸ್ವಲ್ಪ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡು ಅಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಎಂಟ್ರಿನೂ ಫ್ರೀ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಅಲ್ಲಿ ಏನಾದ್ರು ಅಲ್ಲಿ ಲಾಸ್ ಆಯಿತು ಅಂತ ಅಂದರೆ ಅವರು ಅಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ದೇ ಕ್ಯಾನ್ ಗೋ ಔಟ್ ಆಫ್ ದ ಇಂಡಸ್ಟ್ರಿ, ದೇ ಆರ್ ಫೋರ್ಸ್ಡ್ ಟು ಗೋ ಔಟ್ ಆಫ್ ದ ಇಂಡಸ್ಟ್ರಿ. ದಿಸ್ ಈಸ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಸೆಲ್ಲಿಂಗ್ ಕಾಸ್ಟ್. Selling cost is also another important feature of monopolistic competition. Selling cost are the expenses on advertisements. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಪ್ರತಿನಿತ್ಯ ನಾವು ಅಡ್ವರ್ಟೈಸ್ಮೆಂಟನ್ನು ನೋಡ್ತಾ ಇದ್ದೀವಿ ಅಂದರೆ ಮೆಜಾರಿಟಿ ಮೊನೋಪಲಿಸ್ಟಿಕ್ಕಲ್ಲಿ ಯಾವ ಗೂಡ್ಸ್ ಬರುತ್ತೋ ಅದರದ್ದೇ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇರುತ್ತೆ. ಎಲ್ಲ ಪ್ರಾಡಕ್ಟ್ಸು ಸಿಮಿಲರ್ ಆಗೇ ಇರೋದ್ರಿಂದ ಯಾರು ಅಡ್ವರ್ಟೈಸ್ಮೆಂಟ್ಸು ಚೆನ್ನಾಗಿರುತ್ತೋ, ಯಾರ್ದ ಸೇಲ್ಸ್ ಟೆಕ್ನಿಕ್ಸ್, ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಚೆನ್ನಾಗಿರುತ್ತೋ ಅವರ ಪ್ರಾಡಕ್ಟ್ಸನ್ನೇ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು, ಅವ್ರ ಪ್ರಾಡಕ್ಟಲ್ಲಿ ಏನು ಡಿಫ್ರೆನ್ಷಿಯೇಷನ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಬೇಕು. ಇದೆಲ್ಲ ಮಾಡಬೇಕು ಅಂತ ಅಂದರೆ ಅವ್ರು ಏನು ಮಾಡಬೇಕು, ಈ ಮಾರ್ಕೆಟಿಂಗ್ ಮೇಲೆ ಅಥವಾ ಸೆಲ್ಲಿಂಗ್ ಮೇಲೆ ಸಾಕಷ್ಟು ಎಕ್ಸ್ಪೆನ್ಸಸ್ನ ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಹಂಗಾಗಿ ಈ ಅಡ್ವರ್ಟೈಸ್ಮೆಂಟಿಂದ ಏನಾಗುತ್ತೆ ಅಂದರೆ ಸೈಕಲಾಜಿಕಲ್ ಚೇಂಜ್, ಸೈಕಲಾಜಿಕಲಿ ಇದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ಇವಾಗ ನಾವು ನೋಡ್ಬೋದು ಟೆಲಿವಿಷನಲ್ಲಿ ಎಷ್ಟೊಂದು ಥರ ಹೆಲ್ತ್ ಮಿಕ್ಸು, ಹೆಲ್ತ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ಏನು ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ, ಇವಾಗ ಅಮೃತ್ ನೋನ್ ಈ ಥರದ್ದೇನೇನೋ ತೋರಿಸ್ತಾರೆ, ಅಂದರೆ ಇದರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅವಾಗ ಸೈಕಲಾಜಿಕಲಿ ಏನಾಗುತ್ತೆ, ಈ ಥರ ಕರೋನಾ ಪೀರಿಯಡ್ ಇದೆ, ಎಲ್ಲರೂ ಹೇಳ್ತಾರೆ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತ ಅಂದ್ಬಿಟ್ಟು, ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ಬೋದು ಅಂತ ಸೈಕಲಾಜಿಕಲಿ ಏನಾಗುತ್ತೆ, ಕಸ್ಟಮರ್ಸು ಚೇಂಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ನೀವು ನೋಡ್ಬೋದು, ಈ ಒಂದು ಪ್ಯಾಂಡಮಿಕ್ನಲ್ಲಿ ನಾವು ನೋಡೋವಂಥ ಎಲ್ಲ ಅಡ್ವರ್ಟೈಸ್ಮೆಂಟು ಯಾವುದಕ್ಕೆ ರಿಲೇಟ್ ಆಗಿರುತ್ತೆ, ಈ ಕರೋನಾ ಅಥವಾ ಕೋವಿಡ್ ಇದಕ್ಕೆ ರಿಲೇಟೆಡ್ ಆಗಿರೋವಂಥದ್ದೇ ಅಡ್ವರ್ಟೈಸ್ಮೆಂಟ್ನ ತೋರಿಸ್ತಾರೆ. ಯಾಕೆ, ಬಿಕಾಸ್ ಆಫ್ ಸೈಕಲಾಜಿಕಲ್ ಕಾನ್ಸೆಪ್ಟ್. ಥ್ರೂ ದಿಸ್ ಫರ್ಮ್ಸ್ ವಿಲ್ ಪಾಪ್ಯುಲರೈಸ್ ದೇರ್ ಪ್ರಾಡಕ್ಟ್ಸ್ ಅಮಾಂಗ್ ದ ಕನ್ಸ್ಯೂಮರ್ಸ್. ಹಂಗಾಗಿ ಈ ಥರ ಮಾರ್ಕೆಟಿಂಗ್ನ ಮಾಡೋದ್ರಿಂದ, ಡಿಫ್ರೆಂಟಾಗಿ ಸೇಲ್ಸ್ ಟೆಕ್ನಿಕ್ಸ್ನ ಯೂಸ್ ಮಾಡೋದ್ರಿಂದ, ಅಡ್ವರ್ಟೈಸ್ಮೆಂಟ್ಸಿಂದ ಏನು ಮಾಡ್ತಾರೆ, ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಏಕೆಂದರೆ ಎಲ್ಲ ಪ್ರಾಡಕ್ಟು ಸ್ವಲ್ಪ ಸಿಮಿಲರ್ ಆಗೇ ಇರುತ್ತೆ. ಯಾರು ಈ ಥರ ಅಡ್ವರ್ಟೈಸಿಂಗ್ ಟೆಕ್ನಿಕ್ಸ್, ಟ್ಯಾಕ್ಟಿಕ್ಸ್ನೆಲ್ಲ ಯೂಸ್ ಮಾಡ್ತಾರೋ ಅವರ ಸೇಲ್ಸ್ ಜಾಸ್ತಿ ಆಗುತ್ತೋ ಅನ್ನೋಂಥ ಅಸಂಪ್ಷನ್ ಮೇಲೆ ಇಲ್ಲಿ ಸೆಲ್ಲಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತಲೇ ನಾವು ಹೇಳ್ಬೋದು. ಅಥವಾ ಸೆಲ್ಲಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ ಅಥವಾ ಮಾರ್ಕೆಟಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನಾನ್ ಪ್ರೈಸ್ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಓಕೆ, ಏನು ನಾನ್ ಪ್ರೈಸ್ ಕಾಂಪಿಟೇಷನ್ ಅಂದರೆ, ಇಲ್ಲಿ ಇದನ್ನು ಓದಿದ ತಕ್ಷಣಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ನಾನ್ ಪ್ರೈಸ್ ಕಾಂಪಿಟೇಷನ್ ಯಾವಾಗಿದ್ರೂ ಪ್ರೈಸ್ ಬೇಸಿಸ್ ಮೇಲೆ ಕಾಂಪಿಟೇಷನ್ ಇರಲ್ಲ, ಪ್ರೈಸ್ ಬಿಟ್ಟು ಬೇರೆ ವಿಷಯದಲ್ಲಿ ಕಾಂಪಿಟೇಷನ್ ಇರುತ್ತೆ, ಬೇರೆ ಥರದಲ್ಲಿ ಕಾಂಪಿಟೇಷನ್ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಏನಂಗಂದರೆ, ಸಿನ್ಸ್ ದ ಪ್ರಾಡಕ್ಟ್ಸ್ ಆರ್ ಸ್ಲೈಟ್ಲಿ ಡಿಫ್ರೆನ್ಷಿಯೇಟೆಡ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದೇರ್ ಡಿಮ್ಯಾಂಡ್ ಫಾರ್ ದೇರ್ ಪ್ರಾಡಕ್ಟ್ಸ್, firms engage themselves in non-price competition such as advertising or free gift etc. ನೋಡಿ, ಇಲ್ಲಿ ಎಲ್ಲ ಪ್ರಾಡಕ್ಟು ಸಿಮಿಲರ್ ಆಗೇ ಇರುತ್ತೆ. ಹಂಗಾಗಿ ಸೇಮ್ ಸಿಮಿಲರ್ ಆಗಿರೋಂಥ ಪ್ರಾಡಕ್ಟ್ ಇರುವಾಗ ನಮ್ಮ ಪ್ರಾಡಕ್ಟ್ನೇ ತಗೊಳ್ಳಿ ಅಂತ ಹೇಳ್ಬೇಕು ಅಂತ ಅಂದರೆ ಪ್ರೈಸ್ನ ಕಡಿಮೆ ಮಾಡೋದಕ್ಕಿಂತ ಇಲ್ಲಿ ಸಾಮಾನ್ಯವಾಗಿ ಇವ್ರು ಏನು ಯೂಸ್ ಮಾಡ್ತಾರೆ, ಅವರ ಬ್ರ್ಯಾಂಡ್ ಇಮೇಜ್ನ ಜಾಸ್ತಿ ಮಾಡ್ಕೊಳೋದ್ರಿಂದ ಅಥವಾ ಅಡ್ವರ್ಟೈಸ್ಮೆಂಟ್ಸಿಂದ ಅಥವಾ ಫ್ರೀ ಗಿಫ್ಟ್ ಕೂಪನ್ಸ್ ಈ ಥರದ್ದೇನಾದರೂ ಕೊಡೋದ್ರಿಂದ ಏನು ಮಾಡ್ತಾರೆ, ಅವರು ಕಾಂಪಿಟೇಟರ್ಸ್ನ ಯಾವುದಾದ್ರೂ ರೀತಿ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು ಅಂತ ಅಂದರೆ ಪ್ರೈಸ್ನ ಕಡಿಮೆ ಮಾಡೋದಕ್ಕೆ ಹೋಗಲ್ಲ. ಈ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಪ್ರೈಸ್ನ ಕಡಿಮೆ ಮಾಡೋದು ಬಿಟ್ಟು ಬೇರೆ ನಾವೇನೆಲ್ಲ ಯೋಚನೆ ಮಾಡ್ಬೋದು ಅನ್ನೋ ಕಡೆಗೆ
ಅವರು ಗಮನ ಹರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವಾಗ ಏನು ಮಾಡ್ತಾರೆ ಜನ, ಈ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಆದರೆ ಇದು ತುಂಬ ಡ್ಯೂರೆಬಿಲಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಅಥವಾ ಇವಾಗ ನೀವು ನೋಡ್ಬೋದು ಈ ಶಾಪಿಂಗ್ ಮಾಲ್ಸ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಲಿಮಿಟೆಡ್ ಅಂತ ಇರ್ಬೋದು, ಅಥವಾ ರಿಲಯನ್ಸ್ ಟ್ರೆಂಡ್ಸ್ ಅಂತ ಇರ್ಬೋದು. ಅವರು ಅಷ್ಟೇ ಪ್ರಾಡಕ್ಟ್ದು ಇವಾಗ ಯಾವುದೋ ಒಂದು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಇದೆ ಅಂತ ಅಂದರೆ ಅದ್ರದ್ದು ಪ್ರಾಡಕ್ಟ್ದು ಪ್ರೈಸ್ನ ಕಡಿಮೆ ಮಾಡಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಲ್ಲ. ಏನು ಮಾಡ್ತಾರೆ, ಕೂಪನ್ಸ್ ಅಂತ ಕೊಡೋದಾಗಿರ್ಬೋದು, ಅಥವಾ ಏನಾದರೂ ಗಿಫ್ಟ್ ಅಂತ ಅಂದ್ಬಿಟ್ಟು ಕೊಡೋದಾಗಿರ್ಬೋದು. ಈ ಥರದ್ದೆಲ್ಲ ಮಾಡಿ ಏನು ಮಾಡ್ತಾರೆ, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ತಾರೆ. ಅಂದರೆ ಇಲ್ಲಿ ಕಾಂಪಿಟೇಷನ್ ಯಾವುದ್ರ ಮೇಲಿರುತ್ತೆ, ಪ್ರೈಸ್ ಬೇಸಿಸ್ ಮೇಲೆ ಕಾಂಪಿಟೇಷನ್ ಇರಲ್ಲ. ಅದರ್ ದ್ಯಾನ್ ಪ್ರೈಸ್ ಅಂದರೆ ಯಾವುದಿರ್ಬೋದು, ಬ್ರ್ಯಾಂಡ್ ಇಮೇಜ್ನ ಬಿಲ್ಡ್ ಮಾಡೋದ್ರಿಂದ, ಕಸ್ಟಮರ್ಸ್ ಲಾಯಲ್ಟಿನ ಮೇಂಟೈನ್ ಮಾಡೋದ್ರಿಂದ, ಅಥವಾ ಅಡ್ವರ್ಟೈಸ್ಮೆಂಟ್ಸಿಂದ, ಅಥವಾ ಅವ್ರಿಗೆ ಗಿಫ್ಟ್ ಅಥವಾ ಕೂಪನ್ಸ್ ಈ ಥರದ್ದನ್ನೆಲ್ಲ ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿ ಕಾಂಪೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಹಾರ್ಲಿಕ್ಸ್ ಇರುತ್ತೆ, ಬೂಸ್ಟ್ ಇರುತ್ತೆ, ಬೋರ್ನ್ವಿಟಾ ಇರುತ್ತೆ. ಇವಾಗ ನೀವು ನೋಡ್ಬೋದು ಎಕ್ಸಾಮ್ಸ್ ಟೈಮ್ನಲ್ಲಿ ಯಾವುದೋ ಒಂದು ಹಾರ್ಲಿಕ್ಸ್ ಏನಾದರೂ ಒಂದು ರೈಟಿಂಗ್ ಪ್ಯಾಡ್ ಏನಾದರೂ ಕೊಟ್ಟರು ಅಂತಂದರೆ ಬೂಸ್ಟ್ ಇರೋವಂಥವ್ರು ಕಾಂಪಿಟೇಟರ್ಸ್ ಏನು ಮಾಡ್ತಾರೆ, ಪ್ರೈಸ್ನ ಕಡಿಮೆ ಮಾಡಲ್ಲ. ಅವರು ಅದೇ ಥರದ್ದು ಇನ್ನೊಂದೇನೋ ಒಂದು ಕಪ್ ಆಗಿರ್ಬೋದು, ಈ ಥರದ್ದು ಏನಾದರೂ ಕೊಡ್ತಾರೆ ಅಲ್ವಾ. ಹಂಗಾಗಿ ಇಲ್ಲಿ ಕಾಂಪಿಟೇಷನ್ ಪ್ರೈಸ್ಗಿಂತ ಜಾಸ್ತಿಯಾಗಿ ಬೇರೆ ಇದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಲಿಮೆಂಟ್ ಆಫ್ ಮೊನೋಪಲಿ ಆ್ಯಂಡ್ ಕಾಂಪಿಟೇಷನ್. ಈ ಒಂದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ there is some element of monopoly and there is some element of competition ಅಂತ ಹೇಳ್ಬೋದು. ಮೊನೋಪಲಿ ಅಂದರೆ ಅಲ್ಲಿ ಕಾಂಪಿಟೇಷನ್ನೇ ಇರಲ್ಲ, ಕಾಂಪಿಟೇಷನ್ ಇದ್ದರೆ ಅಲ್ಲಿ ಮೊನೋಪಲಿ ಇರಲ್ಲ. ಆದರೆ ಈ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಮೊನೋಪಲಿನೂ ಇರುತ್ತೆ, ಅಷ್ಟೇ ಕಾಂಪಿಟೇಷನ್ನು ಇರುತ್ತೆ ಅಂತ ಹೇಳ್ಬೋದು. ಎವ್ರಿ ಫರ್ಮ್ ಎಂಜಾಯ್ ಸಮ್ ಸಾರ್ಟ್ ಆಫ್ ಮೊನೋಪಲಿ ಪವರ್. ನಮ್ಮ ಪ್ರಾಡಕ್ಟ್ ಥರದ್ದು ಪ್ರಾಡಕ್ಟ್ನ ನಾವು ಒಬ್ಬರೇ ಮ್ಯಾನುಫ್ಯಾಕ್ಚರ್ ಮಾಡೋದು, ನಾವು ಒಬ್ಬರೇ ಸೇಲ್ ಮಾಡೋದು. ಹಂಗಾಗಿ ಅಲ್ಲಿ ಏನಾಗಿರುತ್ತೆ, ನಮ್ಮ ಪ್ರಾಡಕ್ಟಿಗೆ ರಿಲೇಟೆಡ್ ಅಲ್ಲಿ ಮೊನೋಪಲಿ ಪವರ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ನೈದರ್ ಆಬ್ಸಲ್ಯೂಟ್ ನಾರ್ ಕಂಪ್ಲೀಟ್. ಇದು ಫುಲ್ ಆಬ್ಸಲ್ಯೂಟ್ ಆಗೂ ಇರಲ್ಲ, ಮತ್ತು ತುಂಬ ಫುಲ್ ಕಂಪ್ಲೀಟ್ ಆಗೂ ಇರುತ್ತೆ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಬಿಕಾಸ್ ಈಚ್ ಪ್ರಾಡಕ್ಟ್ ಫೇಸಸ್ ಕಾಂಪಿಟೇಷನ್ ಫ್ರಮ್ ರೈವಲ್ ಸೆಲ್ಲರ್ಸ್ ಸೆಲ್ಲಿಂಗ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಫ್ ದ ಪ್ರಾಡಕ್ಟ್. ಯಾಕೆ ಅಂತ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಕಾಂಪಿಟೇಟರ್ಸ್ ಅಂತ ಇದ್ದೇ ಇರ್ತಾರೆ, ರೈವಲರೀಸ್ ಅಂತ ಇದ್ದೇ ಇರ್ತಾರೆ. ಆ ರೈವಲರೀಸ್ ಏನು ಮಾಡ್ತಾರೆ, ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾ ಇರ್ತಾರೆ. ಆ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ ಏನು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅದಕ್ಕೆ ತಕ್ಕಷ್ಟೇ ಅದೇ ಥರದ್ದು ಅಥವಾ ಅದಕ್ಕಿಂತ ಸುಪೀರಿಯರ್ ಪ್ರಾಡಕ್ಟ್ಸ್ನ ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕಾಗುತ್ತೆ. ಹಂಗಾಗಿ ಅಲ್ಲಿ ಏನಾಗಿರುತ್ತೆ, ಕಾಂಪಿಟೇಷನ್ನೂ ಇರುತ್ತೆ. ಜೊತೆಗೆ ಇವಾಗ ನಮ್ದು ಯಾವುದೋ ಒಂದು ಬ್ರ್ಯಾಂಡ್ ಇದೆ ಅಂತ ಅಂದರೆ ಆ ಥರ ಬ್ರ್ಯಾಂಡ್ ಇರೋಂಥದ್ದು ಬೇರೆ ಯಾವುದೂ ಇರಲ್ಲ. ಹಾಗಾಗಿ ಆ ಒಂದು ನಮ್ಮ ಪ್ರಾಡಕ್ಟಿಗೆ ರಿಲೇಟೆಡ್ ನಮಗೆ ಮೊನೋಪಲಿ ಪವರು ಇರುತ್ತೆ, ಜೊತೆಗೆ ಕಾಂಪಿಟೇಷನ್ನು ಇರುತ್ತೆ. ಹಂಗಾಗಿ ನಾವಿಲ್ಲಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಏನು ಹೇಳ್ತೀವಿ, ದೇರ್ ಈಸ್ ಸಮ್ ಸಾರ್ಟ್ ಆಫ್ ಮೊನೋಪಲಿ ಪವರ್ ಆ್ಯಂಡ್ ಆಲ್ಸೋ ದೇರ್ ಈಸ್ ಸಮ್ ಕಾಂಪಿಟೇಷನ್ ಫ್ರಮ್ ದ ರೈವಲ್ ಸೆಲ್ಲರ್ಸ್ ಆ್ಯಸ್ ದೇ ಆರ್ ಸೆಲ್ಲಿಂಗ್ ಡಿಫ್ರೆನ್ಷಿಯೇಟೆಡ್ ಬ್ರ್ಯಾಂಡ್ಸ್ ಆಫ್ ದ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಈಸ್ ಇಂಪರ್ಫೆಕ್ಟ್ ನಾಲೆಡ್ಜ್. ಓಕೆ, ಏನು ಇಂಪರ್ಫೆಕ್ಟ್ ನಾಲೆಡ್ಜ್ ಅಂತ ಅಂದರೆ ಇಲ್ಲಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಡು ನಾಟ್ ಹ್ಯಾವ್ ಪರ್ಫೆಕ್ಟ್ ನಾಲೆಡ್ಜ್ ಆಫ್ ದ ಮಾರ್ಕೆಟ್. ದೆರ್ ಆರ್ ಇನ್ಯೂಮರಬಲ್ ಪ್ರಾಡಕ್ಟ್ಸ್ ಈಚ್ ಆರ್ ಬೀಯಿಂಗ್ ಎ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಆಫ್ ದ ಅದರ್. ಇಲ್ಲಿ ಸೆಲ್ಲರ್ಸ್ಗಾಗಲಿ ಬೈಯರ್ಸ್ಗಾಗಲಿ ಮಾರ್ಕೆಟ್ ಬಗ್ಗೆ ಪರ್ಫೆಕ್ಟ್ ನಾಲೆಡ್ಜ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವ ಪ್ರಾಡಕ್ಟ್ಸ್ ಇದೆ, ಆ ಪ್ರಾಡಕ್ಟು ಪರ್ಟಿಕ್ಯುಲರಾಗಿ ಎಷ್ಟು ಪ್ರೈಸ್ ಇದೆ, ಅಥವಾ ಇದು ಕ್ಲೋಸ್ ಸಬ್ಸ್ಟಿಟ್ಯೂಟು ನಾವು ಯಾವುದನ್ನು ಯೂಸ್ ಮಾಡ್ಬೋದು ಅನ್ನೋದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಗೊತ್ತಿರಲ್ಲ. ದ ಬೈಯರ್ಸ್ ಡು ನಾಟ್ ನೋ ಅಬೌಟ್ ಆಲ್ ದೀಸ್ ಪ್ರಾಡಕ್ಟ್ಸ್, ದೇರ್ ಕ್ವಾಲಿಟೀಸ್ ಆ್ಯಂಡ್ ಪ್ರೈಸಸ್. ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಯಾವುದೋ ಒಂದು ಪ್ರಾಡಕ್ಟು ಗೊತ್ತಿರುತ್ತೆ, ಆ ಪ್ರಾಡಕ್ಟ್ ಗೊತ್ತಿರುತ್ತೆ, ಅಥವಾ ಬೇರೆ ಪ್ರಾಡಕ್ಟು ಇದಕ್ಕಿಂತ ಸುಪೀರಿಯರ್ ಪ್ರಾಡಕ್ಟ್ ಯಾವುದಿದೆ, ಸುಪೀರಿಯರ್ ಕ್ವಾಲಿಟಿದು ಯಾವುದಿದೆ, ಅಥವಾ ಪ್ರೈಸ್ ಕಡಿಮೆ ಇರೋಂಥದ್ದು ಯಾವುದಿದೆ ಅನ್ನೋದು ನಮಗೆ ಅಷ್ಟು ಈಸಿಯಾಗಿ ಗೊತ್ತಿರಲ್ಲ. Therefore, so many buyers purchase a product out of a few varieties which are offered for the sale near the home. ಅವರ ಮನೆ ಹತ್ರದಲ್ಲಿ ಯಾವ ವೆರೈಟೀಸ್ ಇರುತ್ತೋ ಆ ವೆರೈಟಿನೇ ಪರ್ಚೇಸ್ ಮಾಡ್ತಾರೆ. Sometimes a buyer knows about a particular commodities where it is available at lower prices, but he is unable to go there due to lack of time, or he is too lethargic to go, or he is unable to find proper conveyance. ಇಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಬೈಯರ್ಸ್ಗೆ ಪರ್ಫೆಕ್ಟ್ ನಾಲೆಡ್ಜ್ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವೇನಾದ್ರು ಒಂದು ಲ್ಯಾಪ್ಟಾಪ್ನೇ ಪರ್ಚೇಸ್ ಮಾಡಬೇಕು ಅಂದರೆ ಲ್ಯಾಪ್ಟಾಪ್ ಬಗ್ಗೆ ಪರ್ಫೆಕ್ಟ್ ನಾಲೆಡ್ಜ್ ಇರಲ್ಲ. ಯಾವುದೋ ಒಂದು 2 ಕಂಪನಿ ಲ್ಯಾಪ್ಟಾಪ್ ಗೊತ್ತಿರುತ್ತೆ, HP ಆಗಿರ್ಬೋದು, ಡೆಲ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರು ಒಂದು 2
ಬ್ರ್ಯಾಂಡ್ ಇರೋಂಥದ್ದು ಅಷ್ಟೇ ಗೊತ್ತಿರುತ್ತೆ. ಯಾವುದನ್ನು ಪರ್ಚೇಸ್ ಮಾಡಬೇಕು, ಯಾವುದ್ರದ್ದು ಕಡಿಮೆ ಪ್ರೈಸ್ ಇದೆ, ಯಾವುದ್ರದ್ದು ಕ್ವಾಲಿಟಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅಷ್ಟು ಈಸಿಯಾಗಿ ಗೊತ್ತಿರಲ್ಲ. ಅಥವಾ ಗೊತ್ತಿದ್ರೂ ಅದು ಎಲ್ಲಿ ಕಡಿಮೆಗೆ ಸಿಗತ್ತೆ, ಯಾವ ಪ್ಲೇಸ್ನಲ್ಲಿ ಸಿಗತ್ತೆ ಅಂತಲೂ ಗೊತ್ತಿಲ್ದಲೇ ಇರ್ಬೋದು. ಅಥವಾ ಅದರಲ್ಲಿ ಯಾವ ಫೀಚರ್ಸ್ ಇದೆ, ಯಾವೆಲ್ಲ ಫೀಚರ್ಸ್ ಇದೆ ಅನ್ನೋದು ಗೊತ್ತಿಲ್ದಲೇ ಇರ್ಬೋದು. ಅಕಸ್ಮಾತ್ ಗೊತ್ತಿದ್ರೂ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಅಥವಾ ನಾವು ಇನ್ನೆಲ್ಲೋ ಹೋದರೆ ಅಥವಾ ಬ್ಯಾಂಗ್ಳೂರ್ನಲ್ಲಿ ಅಥವಾ ಇನ್ನೆಲ್ಲೋ ಹೋದರೆ ನಮಗೆ ಅಲ್ಲಿ ಕಡಿಮೆ ಪ್ರೈಸ್ಗೆ ಇನ್ನೂ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಅಂದ್ರೂ ಏನಾಗುತ್ತೆ, ಅಲ್ಲಿವರೆಗೂ ಹೋಗೋದಕ್ಕೆ ಅವ್ರ ಹತ್ರ ಟೈಮ್ ಇಲ್ದಲೇ ಇರ್ಬೋದು. ಅಥವಾ ಹೋಗೋದಕ್ಕೆ ಅವರು ಲೆಥರ್ಜಿಕ್, ಹೋಗೋದಕ್ಕೆ ಅವ್ರಿಗೆ ಸೋಮಾರಿತನ ಇರ್ಬೋದು. ಅಥವಾ ಹೋಗೋದಕ್ಕೆ ಪ್ರಾಪರ್ ಕನ್ವೇಯನ್ಸ್ ಇಲ್ದಲೇ ಇರ್ಬೋದು, ಅಲ್ಲಿಗೆ ಹೋಗೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ದಲೇ ಇರ್ಬೋದು. ಈ ಎಲ್ಲ ಕಾರಣದಿಂದ ಏನಾಗ್ತಾ ಇರುತ್ತೆ ಅಂದರೆ, ಬೈಯರ್ಸು ಅವ್ರಿರೋಂಥ ಜಾಗದಲ್ಲಿ ಅವ್ರ ಮನೆ ಹತ್ರದಲ್ಲಿ ಅವರ ಯಾವ ಅಂಗಡಿಗೆ ಹೋಗ್ತಾರೋ ಅಲ್ಲಿ ಯಾವ ಒಂದು ಕೆಲವೊಂದು ಬ್ರ್ಯಾಂಡ್ ಇರುತ್ತೋ ಅದರಲ್ಲೇ ಅವರು ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಲೈಕ್ವೈಸ್ ದ ಸೆಲ್ಲರ್ಸ್ ಡು ನಾಟ್ ನೋ ದ ಎಕ್ಸಾಕ್ಟ್ ಪ್ರಿಫರೆನ್ಸ್ ಆಫ್ ಬೈಯರ್ಸ್ ಅಂಡ್ ಈಸ್ ದೇರ್ ಫೋರ್ ಅನೇಬಲ್ ಟು ಗೆಟ್ ಅಡ್ವಾಂಟೇಜ್ ಔಟ್ ಆಫ್ ದ ಸಿಚುಯೇಷನ್. ಇಲ್ಲಿ ನಾನು ಏನು ಹೇಳಿದೆ, ಬೈಯರ್ಸ್ಗೂ ಪರ್ಫೆಕ್ಟ್ ನಾಲೆಜ್ ಇರಲ್ಲ, ಸೆಲ್ಲರ್ಸ್ಗೂ ಪರ್ಫೆಕ್ಟ್ ನಾಲೆಜ್ ಇರಲ್ಲ ಅಂತ ಹೇಳಿದೆ. ಬೈಯರ್ಸ್ಗೆ ಯಾಕೆ ಪರ್ಫೆಕ್ಟ್ ನಾಲೆಜ್ ಇರಲ್ಲ, ಅವ್ರಿಗೆ ಯಾವ್ಯಾವ ಪ್ರಾಡಕ್ಟ್ ಇದೆ ಅನ್ನೋದು ನಾಲೆಜ್ ಇರಲ್ಲ, ಇದ್ರೂ ಎಲ್ಲಿ ಸಿಗತ್ತೆ ಅನ್ನೋದು ನಾಲೆಜ್ ಇರಲ್ಲ. ಎಲ್ಲಿ ಸಿಗತ್ತೆ ಅನ್ನೋದು ಗೊತ್ತಿದ್ರು ಅಲ್ಲಿವರೆಗೂ ಹೋಗೋದಕ್ಕೆ ಅವ್ರಿಗೆ ಟೈಮ್ ಇಲ್ದಲೇ ಇರ್ಬೋದು, ಅಥವಾ ಲೇಸಿನೆಸ್ ಇರ್ಬೋದು, ಅಥವಾ ಪ್ರಾಪರ್ ಕನ್ವೇಯನ್ಸ್ ಇಲ್ದಲೇ ಇರ್ಬೋದು ಅಲ್ವಾ. ಅದೇ ಥರನೇ ಇಲ್ಲಿ ಸೆಲ್ಲರ್ಸ್ಗೂ ಅಷ್ಟೇ ಪರ್ಫೆಕ್ಟ್ ನಾಲೆಜ್ ಇರಲ್ಲ. ಏನರ ಬಗ್ಗೆ ನಾಲೆಜ್ ಇರಲ್ಲ, ಬೈಯರ್ಸು ಎಕ್ಸಾಕ್ಟಾಗಿ ಏನು ಪ್ರಿಫರ್ ಮಾಡ್ತಾರೆ, ಬೈಯರ್ಸ್ ಏನು ಬೇಕು ಅಂತ ಅಂದ್ಬಿಟ್ಟು ಸೆಲ್ಲರ್ಸ್ಗೂ ಎಕ್ಸಾಕ್ಟ್ ನಾಲೆಜ್ ಇಲ್ದಲೇ ಇರ್ಬೋದು. ಹಾಗಾಗಿ ಆ ಒಂದು ಎಕ್ಸಾಕ್ಟ್ ನಾಲೆಜ್ ಇದ್ದರೆ ಅದು ಬೆನಿಫಿಟ್ನ ತೊಗೊಳ್ಬೋದು. ಎಕ್ಸಾಕ್ಟ್ ನಾಲೆಜ್ ಇಲ್ದಲೇ ಇರೋದ್ರಿಂದ ಆ ಒಂದು ಬೆನಿಫಿಟ್ನೂ ಸೆಲ್ಲರ್ಸೂ ತೊಗೊಳೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ the products which are sold in monopolistic competition are similar products but not identical. ನಾನು ಆವಾಗಲಿಂದ ಹೇಳಿದೆ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಅದೇ ಪ್ರಾಡಕ್ಟ್ ಅದೇ ಒಂದು ಪಾಯಿಂಟೇ ಇಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿರೋಂಥದ್ದು. ಅಂಡರ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ದ ಫರ್ಮ್ ಪ್ರೊಡ್ಯೂಸಸ್ ಕಮೋಡಿಟೀಸ್ ವಿಚ್ ಆರ್ ಸಿಮಿಲರ್ ಟು ಒನ್ ಅನದರ್ ಬಟ್ ನಾಟ್ ಐಡೆಂಟಿಕಲ್ ಆರ್ ಹೋಮೋಜಿನಿಯಸ್. ಇಲ್ಲೆಲ್ಲ ಪ್ರಾಡಕ್ಟು ಸಿಮಿಲರ್ ಆಗಿರುತ್ತೆ, ಒಂದಕ್ಕೆ ಇನ್ನೊಂದು ಸಿಮಿಲರ್ ಆಗಿರುತ್ತೆ. ಸೋಪ್ ಅಂದರೆ ನೋಡಿದ ತಕ್ಷಣ ಹಮಾಮ್ ಆಗಿರ್ಬೋದು, ಚಂದ್ರಿಕಾ ಆಗಿರ್ಬೋದು, ಇದೆಲ್ಲನೂ ಏನಾಗಿರುತ್ತೆ, ಸಿಮಿಲರ್ ಆಗಿ ಕಾಣುತ್ತೆ, ಆದರೆ ಐಡೆಂಟಿಕಲ್ ಅಲ್ಲ. ಒಂದ್ರ ಬದಲಾಗಿ ಅದೇ ಸೇಮ್ ಪ್ರಾಡಕ್ಟ್ ಇರಲ್ಲ. ಟೂತ್ ಪೇಸ್ಟು ಅಷ್ಟೇ, ಕ್ಲೋಸಪ್ ಆಗಲಿ, ಪೆಪ್ಸೋಡೆಂಟ್ ಆಗಲಿ, ಮಿಸ್ವಾಕ್ ಆಗಿರ್ಬೋದು, ಪತಂಜಲಿ ಆಗಿರ್ಬೋದು, ಇದೆಲ್ಲ ಟೂತ್ ಪೇಸ್ಟ್ ಒಂದೇ ಥರ ಇರುತ್ತೆ. ಆದರೆ ಐಡೆಂಟಿಕಲ್ ಆಗಿ ನೋಡಿದ ತಕ್ಷಣ ನಾವು ಐಡೆಂಟಿಫೈ ಮಾಡ್ಬೋದು, ಓ ಇದು ಪತಂಜಲಿ ಅಥವಾ ಇದು ಕ್ಲೋಸಪ್ ಅಥವಾ ಇದು ಕೋಲ್ಗೇಟ್ ಅಂತ ಅಂದ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಬೋದು ಅಲ್ವಾ. ಆ ಥರ ಪ್ರಾಡಕ್ಟು ಸಿಮಿಲರ್ ಆಗಿರುತ್ತೆ, ಆದರೆ ಐಡೆಂಟಿಕಲ್ ಆಗಿರಲ್ಲ. ಅದೇ ಇವಾಗ ನೋಡಿ ನಾನು ಹೇಳಿದೆ, ಯಾವುದು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತ, ಆ್ಯಪಲ್ ನೋಡಿದ ತಕ್ಷಣ ಎಲ್ಲ ಆ್ಯಪಲ್ಲು ಒಂದೇ ಥರ ಕಾಣುತ್ತೆ. ಇದು ಯಾವ ಸೆಲ್ಲರ್ದು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ನಮಗೆ. ಅಂಥ ಪ್ರಾಡಕ್ಟ್ ಇದೆ ಸಿಮಿಲರ್ ಅಂತ ಹೇಳ್ತೀವಿ ಅಲ್ವಾ. ಐಡೆಂಟಿಕಲ್ ಆಗೂ ಇರುತ್ತೆ, ಸಿಮಿಲರ್ ಆಗೂ ಇರುತ್ತೆ ಅಲ್ವಾ. ಆದರೆ ಇಲ್ಲೇನಾಗುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಎಲ್ಲಾನು ಟೂತ್ ಪೇಸ್ಟೇ ಇರುತ್ತೆ ಅಥವಾ ಎಲ್ಲ ಸೋಪ್ಸೇ ಇರ್ಬೋದು, ಎಲ್ಲ ಟೆಲಿವಿಷನ್ನೇ ಆಗಿರ್ಬೋದು. ಆದರೆ ಒಂದಕ್ಕೂ ಇನ್ನೊಂದಕ್ಕೂ ಸ್ವಲ್ಪ ಡಿಫ್ರೆನ್ಷಿಯೇಷನ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ನಾವು ಏನು ಹೇಳ್ಬೋದು, the products which are sold in monopolistic competition are similar products but not identical product. Okay, and next one is definite preference for the consumers. Consumers will have definite preference for particular variety or brand loyalty to the ಸ್ಪೆಷಲ್ ಫೀಚರ್ಸ್ ಆಫ್ ಎ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಎ ಪರ್ಟಿಕ್ಯುಲರ್ ಫರ್ಮ್. ಇಲ್ಲಿ ಏನಾಗುತ್ತೆ ಅಂದರೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಕೆಲವೊಂದು ಸತಿ ಕನ್ಸ್ಯೂಮರ್ಸ್ಗೆ ಡೆಫಿನೆಟ್ ಪ್ರಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಶೂಸ್ ಅಂದ ತಕ್ಷಣ ಬಾಟಾ ಶೂಸ್ ಆದರೆ ಡ್ಯೂರಬಿಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು ಏನೋ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಈ ಥರ ಕನ್ಸ್ಯೂಮರ್ಸ್ಗೆ ಕೆಲವೊಂದು ಪ್ರಿಫರೆನ್ಸಸ್ ಇರುತ್ತೆ. ಬ್ರ್ಯಾಂಡ್ ಲಾಯಲ್ಟಿ ಅನ್ನೋದನ್ನ ಮೇಂಟೈನ್ ಮಾಡಿರ್ತಾರೆ ಸೆಲ್ಲರ್ಸು. ಹಂಗಾಗಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡಬೇಕು ಅನ್ನೋದು ಕನ್ಸ್ಯೂಮರ್ಸ್ ಮೈಂಡಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮಸಾಲಾ ಪ್ರಾಡಕ್ಟ್ಸ್ ಆಗಲಿ ಅಥವಾ ಈ ಥರ ಫುಡ್ ಪ್ರಾಡಕ್ಟ್ಸ್ ಎಲ್ಲನೂ ಅಂದರೆ MTR ಪ್ರಾಡಕ್ಟ್ಸ್ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಕಸ್ಟಮರ್ಸ್ ಮೈಂಡಲ್ಲಿ ಬಂದಿರುತ್ತೆ. ಈ ಥರ ಬ್ರ್ಯಾಂಡ್ ಲಾಯಲ್ಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ. ಆವಾಗ ಅವರು ಲಾಂಗ್ ಟರ್ಮ್ನಲ್ಲಿ ಮಾರ್ಕೆಟಲ್ಲಿ ಸಕ್ಸಸ್ ಆಗೋದಕ್ಕೆ, ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕಾಂಪಿಟೇಟರ್ಸ್ ಬಂದಿದ ತಕ್ಷಣ ಇವ್ರಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ, ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿರೋ. ಹಂಗಾಗಿ ಪ್ರಾಡಕ್ಟ್ ಕ್ವಾಲಿಟಿನ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿರಬೇಕಾಗತ್ತೆ. ಹಾಗಾಗಿ ಬ್ರ್ಯಾಂಡ್ ಲಾಯಲ್ಟಿನ ಬಿಲ್ಡ್ ಮಾಡಿರಬೇಕಾಗತ್ತೆ ಅಲ್ವಾ. ಈ ಥರ ಇಲ್ಲಿ ಈ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಈ ಡಿಫಿನೆಟ್ ಪ್ರಿಫರೆನ್ಸ್ ಆಫ್ ದ
customers for a particular variety, or brand loyalty. It is one of the very important feature of the monopolistic competition. And last point is more elastic demand curve. ಇಲ್ಲಿ ಡಿಮ್ಯಾಂಡ್ ಕರ್ವ್ ತುಂಬ ಎಲಾಸ್ಟಿಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಮೇಕ್ಸ್ ದ ಡಿಮ್ಯಾಂಡ್ ಕರ್ವ್ ಆಫ್ ದ ಫರ್ಮ್ ಮಚ್ ಮೋರ್ ಎಲಾಸ್ಟಿಕ್. ಇಟ್ ಇಂಪ್ಲೈಸ್ ಎ ಸ್ಲೈಟ್ ರಿಡಕ್ಷನ್ ಇನ್ ದ ಪ್ರೈಸ್ ಆಫ್ ಒನ್ ಪ್ರಾಡಕ್ಟ್, assuming the price of all the product remains constant, leads to a larger increase in the demand for the given ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಡಿಮ್ಯಾಂಡ್ ಕರ್ವು ತುಂಬ ಎಲಾಸ್ಟಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಏನು ಎಲಾಸ್ಟಿಕ್ ಆಗಿರುತ್ತೆ ಅಂದರೆ, ನಾವು ಪ್ರೈಸ್ನ ಏನಾದರೂ ವೇರಿ ಮಾಡಿದ್ವಿ ಅಂತ ಅಂದರೆ ಅದಕ್ಕೆ ತಕ್ಕನಾಗಿ ಡಿಮ್ಯಾಂಡು ಚೇಂಜ್ ಆಯಿತು ಅಂದರೆ ಅಲ್ಲಿ ಏನು ಹೇಳ್ತೀವಿ, ಎಲಾಸ್ಟಿಕ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೇಮ್ ಸಿಮಿಲರ್ ಪ್ರಾಡಕ್ಟ್ಸ್ ಇದ್ದು ಪ್ರೈಸ್ನ ಏನಾದರೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗೋಂಥ ಚಾನ್ಸಸ್ಸು ಸ್ವಲ್ಪ ಮಟ್ಟಿಗೆ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತೀವಿ, ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಕರ್ವ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ದೀಸ್ ಆರ್ ಆಲ್ ದ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಆಫ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್. ನಾವು ಪ್ರತಿನಿತ್ಯ ಯೂಸ್ ಮಾಡೋಂಥ ಪ್ರಾಡಕ್ಟ್ಸಲ್ಲಿ ಮೇಜಾರಿಟಿ ಪ್ರಾಡಕ್ಟ್ಸ್ ಯಾವುದ್ರಲ್ಲಿ ಬರುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಐ ಹೋಪ್ you understand the meaning and features of monopolistic competition. Thank you for watching the video. Stay home and stay safe.